ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಇವತ್ತು ಮನೇಲೇ ಮಾಡ್ಬೋದಾದಂಥ ಒಂದು ಸಿಂಪಲ್ ಬಿಸ್ಕೆಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ನಾನು 1 ಕಪ್ ಮೈದಾ, 1/4 ಕಪ್ ಆಗುವಷ್ಟು ರವೆ ತೊಗೊಂಡಿದ್ದೀನಿ. ಹಾಗೆ 1/4 ಕಪ್ ಸಕ್ಕರೆ ಮತ್ತು ಏಲಕ್ಕಿ ಪುಡಿ, ಅಂದರೆ ಏಲಕ್ಕಿನ ನಾನು ಕುಟ್ಟಿಟ್ಕೊಂಡಿದ್ದೀನಿ. ಪುಡಿ ಇತ್ತು ಅಂತ ಹೇಳಿದ್ರೆ ಪುಡಿನ ಯೂಸ್ ಮಾಡಿ. ಹಾಗೆ ಇದಕ್ಕೆ ಒಂದು ಮೊಟ್ಟೆ ಬೇಕಾಗುತ್ತೆ, ಒಂದು ಮೊಟ್ಟೆ ಕೂಡ ತೊಗೊಂಡಿದ್ದೀನಿ. ಇಲ್ಲಿ ನಾನು ತೊಗೊಂಡಿರುವಂಥ ರವೆ ಚಿರೋಟಿ ರವೆ. ಈಗ ಮೊದಲಿಗೆ ನಾನು ಸಕ್ಕರೆನ ಪುಡಿ ಮಾಡ್ಕೊಳ್ತಿದ್ದೀನಿ. 1/4 ಕಪ್ಪು ಸಕ್ಕರೆ ಏನೇನು ತೊಗೊಂಡಿದ್ದೀನಲ್ಲ ಅದನ್ನು ಒಂದು ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಿದ್ದೀನಿ. ಈಗ ಸಕ್ಕರೆ ಪುಡಿ ರೆಡಿಯಾಗಿದೆ. ಈಗ ಇದನ್ನೆಲ್ಲ ನಾನು ಒಂದು ಬೌಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇಲ್ಲೊಂದು ಬೌಲ್ ತೊಗೊಂಡೆ. ಬೌಲಿಗೆ ನಾನು ಮೊದಲಿಗೆ ಮೊಟ್ಟೆ ಏನಿದೆ ಅಲ್ಲ, ಮೊಟ್ಟೆನ ಒಡೆದ್ಬಿಟ್ಟು ಬೌಲಿಗೆ ಹಾಕ್ಕೊಳ್ತಿದ್ದೀನಿ. ಈಗ ಇದಕ್ಕೆ ನಾನು ಆಗಲೇ ಪುಡಿ ಮಾಡಿ ಇಟ್ಕೊಂಡಿರುವಂಥ ಸಕ್ಕರೆ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಂಡೆ. ಇದಾದಮೇಲೆ ನಾನು ಆಗಲೇ ತೊಗೊಂಡಿರುವಂಥ ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ರವೆ ಹಾಕಿ ಮಿಕ್ಸ್ ಎಲ್ಲ ಆದಮೇಲೆ ಚೆನ್ನಾಗಿ ಅದಕ್ಕೆ ನಾನು ತೊಗೊಂಡಿರುವಂಥ ಮೈದಾ ಹಿಟ್ಟೇನಿದೆ ಅಲ್ಲ ಅದನ್ನು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಅದನ್ನು ತುಂಬ ಚೆನ್ನಾಗಿ ಕಲಿಸ್ಕೊಬೇಕು. ಹಾಗೆ ಇದಕ್ಕೆ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಕೂಡ ಹಾಕ್ಕೊಳ್ಳಿ. ಇದಕ್ಕೆ ಯಾವುದೇ ನೀರನ್ನ ಆ್ಯಡ್ ಮಾಡಬಾರ್ದು. ಈಗ ಏನು ನಾವು ತೊಗೊಂಡಿದ್ದೀವಲ್ಲ, ಒಂದು ಮೊಟ್ಟೆ, ಸಕ್ಕರೆ, ರವೆ, ಮೈದಾ ಇದೆಲ್ಲನೂ ಮಿಕ್ಸ್ ಮಾಡಿದ್ರೆ ಕರೆಕ್ಟಾಗಿ ಈ ರೀತಿಯಾಗಿ ಹದವಾಗಿ ಚಪಾತಿ ಹಿಟ್ಟಿನ ಅದಕ್ಕೇ ಇಟ್ಟು ರೆಡಿಯಾಗಿಬಿಡುತ್ತೆ. ಹಾಗಾಗಿ ನಾವು ಇದಕ್ಕೆ ಯಾವುದೇ ರೀತಿಯಾದಂಥ ನೀರು ಆ್ಯಡ್ ಮಾಡ್ಕೋಬಾರ್ದು. ಕೈಗೆ ಸ್ವಲ್ಪ ಅಂಟುತ್ತೆ ಅನ್ನೋದಾದರೆ ಹಿಟ್ಟು, ಎಣ್ಣೆನ ಕೈಗೆ ಹಚ್ಕೊಂಡು ಒಂದು ಸ್ವಲ್ಪ ಲಾಸ್ಟಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಇಡ್ಬೋದು. ಆ ರೀತಿ ಕಲಸಿದ ಹಿಟ್ಟನ್ನ 10 ನಿಮಿಷ ಹಾಗೆ ಇಡಬೇಕು. 10 ನಿಮಿಷ ಆದಮೇಲೆ ನಾವು ಅದನ್ನು ಈ ರೀತಿಯಾಗಿ ಲಟ್ಟಿಸ್ಕೊಂಡು ಮತ್ತೆ ಉಂಡೆ ಮಾಡಿಕೊಂಡು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಅದನ್ನು ಕಟ್ ಮಾಡ್ಕೋಬೋದು. ಇಲ್ಲಿ ನಾನು ಚೆನ್ನಾಗಿ ಹಿಟ್ಟನ್ನು ಲಟ್ಟಿಸ್ತಾ ಇದ್ದೀನಿ. ಚೆನ್ನಾಗಿ ಮತ್ತೆ 10 ನಿಮಿಷ ಆದಮೇಲೂ ಕೂಡ ಈ ರೀತಿಯಾಗಿ ಹಿಟ್ಟನ್ನು ಚೆನ್ನಾಗಿ ಲಟ್ಟಿಸಿ ಈ ರೀತಿ ಓವಲ್ ಶೇಪ್ ಮಾಡಿಕೊಂಡು ಕೊನೆಗೆ ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ. ಯಾವ ರೀತಿ ಶೇಪ್ ಬೇಕು ಆ ರೀತಿಯಾಗಿ ನಾವು ರೆಡಿ ಮಾಡ್ಕೋಬೋದು. ನಾವು ಆ ರೀತಿ ಲಟ್ಟಣಿಗೆ ಲಟ್ಟಿಸ್ಬೇಕಾದ್ರೆ ಸ್ವಲ್ಪ ಲಟ್ಟಣಿಗೆಗೆ ಏನಾದರೂ ಹಿಟ್ಟು ಅಂಟುತ್ತೆ ಅನ್ನೋದಾದರೆ ಲಟ್ಟಣಿಗೆಗೆ ನಾವು ಕೈಯನ್ನು ತ್ಯಾವ ಮಾಡಿಕೊಂಡು ಆ ನೀರಿಂದ ಸ್ವಲ್ಪ ಒರೆಸ್ಬಿಟ್ಟು ನಾವು ಲಟ್ಟಿಸಿದ್ರೆ ಲಟ್ಟಣಿಗೆಗೆ ಹಿಟ್ಟು ಅಂಟಲ್ಲ, ತುಂಬ ಚೆನ್ನಾಗಿ ಆಗುತ್ತೆ. ಅದಾದಮೇಲೆ ಈ ರೀತಿಯಾಗಿ ಬಿಸ್ಕೆಟ್ ರೆಡಿಯಾಗಿದೆ. ಒಂದು ಪಾತ್ರೆಯಲ್ಲಿ ಎಣ್ಣೆನ ಆಲ್ರೆಡಿ ಕಾಯಿಸ್ತಾ ಇದ್ದೆ, ಅದು ಕಾದು ರೆಡಿಯಾಗಿದೆ. ಈಗ ಇದಕ್ಕೆ ನಾನು ಆ ಬಿಸ್ಕೆಟ್ನ ಹಾಕ್ತಿದ್ದೀನಿ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ನಾವು ಇದನ್ನು ಬೇಯಿಸಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಇಟ್ಬಿಟ್ವಿ ಅಂತ ಹೇಳಿದ್ರೆ ಬಿಸ್ಕೆಟ್ ಮೇಲೆ ಮಾತ್ರ ಬೇಯುತ್ತೆ, ಒಳಗಡೆ ಬೇಯಲ್ಲ. ಹಾಗಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಸ್ವಲ್ಪ ಟೈಮ್ ಕೊಟ್ಟು ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗತ್ತೆ. ಬಿಸ್ಕೆಟ್ ರೆಡಿಯಾಗಿದೆ. ಬಿಸಿಯಲ್ಲಿ ಬಿಸ್ಕೆಟು ಬ್ರೆಡ್ ಥರ ಇರುತ್ತೆ. ಸ್ವಲ್ಪ ಅದು ತುಂಬ ತಣ್ಣಗೆ ಆದಮೇಲೆ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಗಟ್ಟಿಯಾಗಿ ಬಿಸ್ಕೆಟು ತುಂಬ ಚೆನ್ನಾಗಿ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾವ್ ಎ ನೈಸ್ ಡೇ.